ನನ್ನ ಹೆಸರು ಪ್ರಸಾದ್. ಇವತ್ತು ನಾನು ಆಕ್ಚುಲಿ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡಕ್ಕೆ ಹೇಳ್ಬಿಟ್ಟು ಆಕ್ಚುಲಿ ಇಲ್ಲಿ ಏನ್ ಹೇಳ್ತಾ ಇದ್ರು ಎಲ್ಲ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಇದ್ರು ಬರಡು ಭೂಮಿ ಅಂತ. ಬರಡು ಭೂಮಿ ಎಲ್ಲಿದೆ ಅಂತ ನೋಡಕ್ಕೆ ಅಂತ ಬಂದೆ. ಆಕ್ಚುಲಿ ಇಲ್ಲಿ ನನಗೆಲ್ಲೂ ಬರಡು ಭೂಮಿ ಕಾಣ್ತಾ ಇಲ್ಲ. ನೋಡಿ ನಿಮ್ಗೂ ಕಾಣುತ್ತೆ ನೋಡಿ ಸರಿ ಎಲ್ಲಾದ್ರೂ ನೋಡಿ ಎಲ್ಲ ತೋರ್ಸಪ್ಪ. ಇಲ್ಲಿ ಎಲ್ಲಾದ್ರೂ ಬರಡು ಭೂಮಿ ಕಾಣುತ್ತಾ ನಿಮಗೆ? ಇಲ್ಲಿ ಆಕ್ಚುಲಿ ಬಂದ್ಬಿಟ್ಟು ನೋಡಿ ಸರ್, 18,000 22,000 ತೆಂಗಿನ ಗಿಡಗಳಿದೆ, ತೆಂಗಿನ ಗಿಡಗಳಿದೆ, ಹಲಸಿನ ಮರ ಇದೆ, ಮಾವಿನ ಗಿಡ ಇದೆ, ಎಷ್ಟೋ ಕೆರೆಗಳಿದೆ, ಎಷ್ಟೋ ಮನೆಗಳು, 18ರಿಂದ 20 ಹಳ್ಳಿಗಳಿದೆ. ಏನೋ ಒಂದು ಕಟ್ಕೊಂಡು ಇವತ್ತು ಅವ್ರ ಜೀವನ ಮಾಡ್ತಾ ಇದಾರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ. 1 ಎಕರೆಗೆ 2.5 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ದೊಡ್ಡದಾಗಿ ಹೇಳ್ತಿದ್ರು. 2.5 ಕೋಟಿ ಕೊಡ್ತಾರಂತ್ರಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರು 1 ಎಕರೆಗೆ. ಬೆಂಗಳೂರಲ್ಲಿ 40-60 ಸೈಟ್ ತಗೊಂಡು ಒಂದು ಮನೆ ಕಟ್ಟಕ್ಕಾಗಲ್ಲ. ಹಳ್ಳಿ ಇವತ್ತೇನಾದ್ರೂ ಬಿಡದಿ ಟೌನ್ಶಿಪ್ ಅಕ್ಕಪಕ್ಕದಲ್ಲಿ ಹಳ್ಳಿಯವರು ಇವತ್ತೇನಾದ್ರೂ 2.5 ಕೋಟಿ ದುಡ್ಡು ಬರುತ್ತೆ ಅಂತ ಹೇಳಿ ನೀವು ತಗೊಂಡ್ರೆ ಇನ್ನೊಂದು ವರ್ಷಕ್ಕೆ ನೀವೆಲ್ಲರೂ ಬರಿಗೈಲಿ ಇರ್ತೀರಾ. 2.5 ಕೋಟಿ ಏನಕ್ಕಾಗಲ್ರಿ? 2.5 ಒಂದು ಬೆಂಗಳೂರು ಸೈಟ್ ತಗೊಳಕ್ಕಾಗಲ್ಲ. ದಯವಿಟ್ಟು ನಮ್ಮ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಸ್ಟಾಪ್ ಮಾಡಿ. ಬೇಡ ಬಿಡದಿ ಟೌನ್ಶಿಪ್ ಕನಸಿನ ಕೂಸು ಅಂತ ಹೇಳಿ ಡಿ.ಕೆ. ಶಿವ ಏನಂತ ಹೇಳ್ತೀರಾ? ಎಚ್.ಡಿ. ಕುಮಾರಸ್ವಾಮಿ. ಹೌದ್ರಿ, ಎಚ್.ಡಿ. ಕುಮಾರಸ್ವಾಮಿ ಕನಸಿನ ಕೂಸೇ ಅದು. ತಪ್ಪೇನಿತ್ತು? ಅವರವ ರೈತ ವಿರೋಧ ಮಾಡಿದಕ್ಕೆ ಇವತ್ತು ಸ್ಟಾಪ್ ಮಾಡಿಲ್ವ ಅವ್ರ? ನಿಮಗೇನ್ರಿ ಅಷ್ಟೊಂದು ಹಠ? ಏನಕ್ಕೆ ಅಷ್ಟೊಂದು ಹಠ ನಿಮಗೆ? ಇವತ್ತು ಅವ್ರು ಕುಮಾರಸ್ವಾಮಿ ಸ್ಟಾಪ್ ಮಾಡಿದಾರ್ರಿ. ಬೇಡ ಅಂತ ಹೇಳಿ ರೈತ ವಿರೋಧಿ ಅಂತ ಬೇಡ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿದಾರೆ ಅದನ್ನ. ನೀವು ಇವತ್ತು ಅದನ್ನ ಕನಸಿನ ಕೂಸು ಅಂತ ಹೇಳ್ಬಿಟ್ಟು ನೀವು ಅದನ್ನ ಸಾಕಕ್ಕೆ ಏನ್ ಮಾಡ್ತಿದ್ರ? ನೀವು ಹುಡ್ಸಕ್ ಹೋಗ್ತಿದ್ರ, ಮತ್ತೆ ಅದನ್ನ ಹುಡ್ಸಕ್ ಹೋಗ್ತಿದ್ರಾ? ಕುಮಾರಸ್ವಾಮಿ ಹೌದು ಕನಸಿನ ಮತ್ತೆ ನೀವೇನು ಇವತ್ತು ಅವ್ನು ಸಾಯಿಸಿದ್ರ ಅವ್ರು, ಮತ್ತೆ ನೀವು ಹುಡ್ಸಕ್ ಹೋಗ್ತಿದ್ರಾ? ಯಾಕೆ ಹುಟ್ಟಿಸ್ತೀರಾ? ನಿಮ್ಮ ಸ್ವಾರ್ಥಕ್ಕೆ ಅಲ್ವಾ? ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಏನೋ ಬಿಲ್ಡರ್ಸ್ಗಳು ನಾವು ಉದ್ಧಾರ ಮಾಡಕ, ನಿಮ್ಮನೆ ಉದ್ಧಾರ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ನೀವು ಆಕ್ಚುಲಿ ಬಿಡದಿ ಟೌನ್ಶಿಪ್ ಮಾಡ್ತಿದ್ರ ಮೊನ್ನೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ. ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ. ಬಿಡದಿಲ್ಲ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾನು ಹೇಳಿದ ರೈತರನ್ನ ಕೇಳ್ಕೊಳ್ಳೋದು, ಇದನ್ನ ತಗೋಬೇಡಿ, ಅವ್ರ ದುಡ್ಡು ತಗೋಬೇಡಿ. ಇಷ್ಟೇ. राहुल गांधी जी आप बोल रहे हैं ना, क्या है अंडमान निकोबार में आप इतना अच्छा है, वो अदानी वो कर रहे, ये कर रहे, वो कर रहे, मोदी ऐसा कर रहे, वो कर रहे, आपका डी.के. शिव कुमार क्या कर रहे हैं साहब? ये इधर एक बार देखो सर, ये ड्राई लैंड है क्या? ड्राई लैंड है क्या? आपको कैसा दिखता है? देखो ये ड्राई लैंड है क्या? वो बोलता है ड्राई लैंड है. ड्राई लैंड नहीं है. ये सब किसानों का खेती का काम करने वाला है सब लोग. इधर देखो कितना पौंड है इधर? पौंड कितना है? 10 पौंड है. हिंदी में क्या बोलता है उसको? बगोना है. 10-20 बगोना है. सब लोग इधर सब लोग है भाई, सब लोग है. ये तो आपको भी मैं ट्वीट कर रहा हूँ मिस्टर राहुल गांधी जी, ये वीडियो कर आपको सभी हम लोग ऐसे ये कर रहे हैं ना, ये भी कर रहे हैं. देखो ये पूरा मोदी जी को भी वी आर रिक्वेस्टिंग फॉर प्लीज यू कैन स्टॉप दिस बिडदी टाउनशिप एंड ರೈತರನ್ನ ವಿರುದ್ಧ ಹಾಕೋಬೇಡಿ. ಅವತ್ತು ರೈತರನ್ನ ವಿರುದ್ಧ ಹಾಕೋಬೇಡಿ. ರೈತರನ್ನ ವಿರುದ್ಧ ಹಾಕೊಂಡ್ರೆ ನೀವು 2028 ಇಸ್ವಿ ಬರಬೇಕು ಅನ್ಕೊಂಡಿದ್ರೆ ದೇವ್ನಿ ಬರೋದಿಲ್ಲ. ನೀವು ರೈತರು ಏನಾದ್ರು ಕಣ್ಣೀರ್ ಹಾಕಿದ್ರೆ ದೇವ್ನಿ ಬರೋದಿಲ್ಲ ರೀ. ನೀವು ಹೋಗಿ ನಿಮ್ಮ ಅಜ್ಜಯ್ಯನ ಕೇಳ್ರಿ, ನಿಮ್ಮ ಅಜ್ಜಯ್ಯನ ಹತ್ರ ಹೋಗಿ ನೀವು ಕೇಳ್ರಿ. 2028 ನೀವು ಇವತ್ತು ಏನಾದ್ರು ರೈತರ ಕಣ್ಣೀರ್ ಹಾಕಿದ್ರೆ ನೀವು ಬರೋದಿಲ್ಲ. मिस्टर राहुल गांधी जी आपको भी हम लोग बोल रहे हैं, आप क्या ना ड्रीम कर रहे हैं ना, 2028 में हम लोग प्रधानी बनने के लिए सोच रहे हैं. ये किसानों का अच्छा करो, आपको भला हो जाएगा. आप भी 2028 में हो जाएगा. सबका इतना साथ आपका साथ है. ये आप रुक दिया तो आपको भी अच्छा लगेगा, अच्छा हो जाएगा. मैं आई एम रिक्वेस्टिंग टू एवरीवन, ಸಾಧ್ಯವಾದರೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಎಲ್ರಿಗೂ. ರೈತರಿಗೆ ದಯವಿಟ್ಟು, ಉತ್ತರ ಕರ್ನಾಟಕದ ರೈತರಾಗಿರ್ಬೋದು ಮತ್ತು ಯಾರ್ಯಾರು ರೈತರೇ ರೀ, ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿಬಿಟ್ಟು ನೀವು ದಯವಿಟ್ಟು ಹೇಳ್ತೀನಿ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕಳಕಳಿಯ ವಿನಂತಿ. ಈ ರಾಜಕಾರಣ ಎಲ್ಲರೂ ಒಂದೇ. ರೈತರು ನಿಮ್ಮ ಜೀವನ ಉಳಿಸ್ಕೊಳ್ಳಿ. 2.5 ಕೋಟಿ ತಗೊಂಡು ಏನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ವಿಡಿಯೋ ಮಾಡ್ತೀವಿ ಮತ್ತೆ ಏನಿಲ್ಲ, ನೀವು ಫಾರ್ವರ್ಡ್ ಮಾಡ್ತಿರೋ ಬಿಡ್ತೋ ನೀವು ಬಿಟ್ರೆ ವಿಚಾರ ಹೊಟ್ಟೆ ಉರಿಯುತ್ತೆ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬರಡು ಭೂಮಿ ಅಲ್ಲ, ದಿಸ್ ನಾಟ್ ಅ ಡ್ರೈ ಲ್ಯಾಂಡ್, ಇಟ್ಸ್ ಅ ಪ್ಯೂರ್ एक्चुअली वो क्या है ना किसानों का है. ठीक है. थैंक यू एवरीवन, थैंक यू.